ಸರ್ ಇಲ್ಲಿ 10% ಅಥವಾ 90% ಸಾಮರ್ಥ್ಯಕ್ಕೆ 90% ಈ ಥರದ್ದು ಒಂದಿಷ್ಟು ಚರ್ಚೆಗಳು ಭಾಳ ಜನ ಗೊಂದಲಗಳಲ್ಲಂತೂ ಖಂಡಿತವಾಗಿದ್ದಾರೆ. ಬಟ್ ಒಂದು ಓವರಾಲ್ ಆವರೇಜ್ ನೋಡೋದಾದರೆ ಏನು ಹೇಳ್ತೀರಿ, ಯಾರ ಕಡೆ ಭಾಳಷ್ಟು ಜನ ಸ್ಟಿಕಾನ ಕೂತಿದ್ದಾರೆ ಅಂತ ಕೊನೆವರೆಗೂ ಕೂಡ ಇನ್ನೇನು ನಾಳೆ ನಾಡಿದ್ದು ಎಲೆಕ್ಷನ್ ಇದೆ ಅನ್ನೋ ಟೈಮಲ್ಲಿ ಪ್ರಿಡಿಕ್ಷನ್ ಮಾಡ್ಬೋದು ಅನ್ನೋ ರೀತಿಯ ಚರ್ಚೆ ಆಗಿದೆ. ಹಂಗೇನಿಲ್ಲ ಸರ್. ಇವಾಗ ಅಜ್ಜವರು 27 ಸಾವಿರ ಚಿಲ್ಲರೆ ತೊಗೊಂಡಿದ್ರು ಲೀಡ್. ಈ ಬಾರಿ ಸಮರ್ಥ ಐತಲ್ಲ ಹೆಚ್ಚು ಕಮ್ಮಿ ಒಂದು 35 ಸಾವಿರ ಚಿಲ್ಲರ ಮೇಲೆ ತೊಗೊಂತಾರೆ ಲೀಡ್. ಅಷ್ಟು ಕಾನ್ಫಿಡೆನ್ಸ್ ಐತೆ ನಮಗೆ. 90 ಅಲ್ಲ 100ಕ್ಕೆ 100 ಕಾಂಗ್ರೆಸ್ಸೇ ಬರೋದಿಲ್ಲ. ಇಲ್ಲಿ ಯಾವುದು ಪಕ್ಷತ್ರ ಬರಲ್ಲ, BJPನೂ ಬರಲ್ಲ, ಯಾವುದಾದ್ರು ಬರಲ್ಲ. ಅವ್ರವ್ರು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಆಯ್ತಲ್ಲ, ಅವ್ರವರು ಇದು ಮಾಡ್ಕೊತಾರೆ. ಇಲ್ಲಿ ಅವರು ದೊಡ್ಡ ಲೀಡ್ರ್ ಐತಲ್ಲ, ಅವ್ರು ಕರೆದಿಲ್ಲ, ನಮ್ಗೆ ಹಂಗಾಗೈತಲ್ಲ, ಅವ್ರವ್ರು ಗ್ರೂಪ್ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ನಮ್ಮ ಜನನೇ. ಅದು ಯಾವುದು ಸುಳ್ಳು ಏನಿದ್ರೂ ಈ ಬಾರಿಯನ್ನು ದಕ್ಷಿಣ ಭಾಗಕ್ಕೆ ಐತಲ್ಲ ಕೆಲಸನೂ ಚೆನ್ನಾಗೈತಿ, ಒಳ್ಳೆ ಕೆಲಸ ಆಗೈತಿ. ಡ್ರೈನೇಜ್ ಇರಲಿ, CC ರೋಡ್ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಒಳ್ಳೆ ಕೆಲಸ ಆಗೈತಿ. ಇಲ್ಲಿ 100ಕ್ಕೆ 100 ಸಮರ್ಥ ಬರ್ತೈತಿ. ಹಂಗಾದ್ರೆ ಚಾಲೆಂಜ್ ಯಾರು ಹಾಕಿದ್ರೆ ಆಗಲಿ, ಲಕ್ಷ ರೂಪಾಯಿ ಕಾಂಗ್ರೆಸ್ಸೇ ಬರೋದಿಲ್ಲ. ಇದೇ ಮನೆ ನಂದು, ಕರೀರಿ, ಚಾಲೆಂಜ್ ಮಾಡ್ತೀನಿ. ಯಾರು ಇದ್ರೈತಲ್ಲ ಈ ಬಾರಿ ಕಾಂಗ್ರೆಸ್ಸೇ ಬರೋದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮುಸ್ಲಿಂ ಜನಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅವರು ದಿಕ್ಕಿಗೆಲ್ಲ ಪಾಲಿಗಿಲ್ಲ. ಅವರು ಅಂಥವ್ರು ಐತಲ್ಲ 4 ಜನ ಕರ್ಕೊಂಡು ಗ್ರೂಪ್ ಮಾಡ್ಕೊಂಡು ಅವ್ನಿಗೆ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ನಮ್ಗೆ ಅವ್ರಿಗೆ ಕೆಲಸ ಮಾಡ್ತಿಲ್ಲ. ಯಾವುದಿಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಅಹಿಂದ ವರ್ಗ ಎಲ್ಲ ಸೇರಿ ಐತಲ್ಲ, ಎಲ್ಲರೂ ಒಂದು ಸೈಡ್ ಆಗಿ ಕಾಂಗ್ರೆಸ್ಗೆ ಕೆಲಸ ಮಾಡೋದು. ಇಡಿಯಾಗಿ ಈ ಥರ ಮಾತಾಡ್ಲಿಕ್ಕೂ ಏನಾರು ಒಂದಿಷ್ಟು ಜನಕ್ಕೆ ದುಡ್ಡು ಕೊಟ್ಟು ಬಿಟ್ಟಿದ್ದಾರೆ ಅಂತ ನೀವು? ನಾನು ತರಕಾರಿ ಮೇಸ್ತ್ರಿ. ನನ್ನ ಹಿಂದೆ ಹೆಚ್ಚು ಕಮ್ಮಿ ಒಂದು 30 ಜನ ಕೆಲಸ ಮಾಡ್ತಾರೆ ಇಲ್ಲಿ. ನಾಳೆ ಹೆಚ್ಚು ಕಮ್ಮಿ ದಿವಸಕ್ಕೆ 1000 ರೂಪಾಯಿ ಖರ್ಚು ಮಾಡ್ತೀನಿ ಇಲ್ಲಿ. ನಾನು ಕೊಡೋರು ಯಾರು ಅಷ್ಟು ತಾಕತ್ತಿಲ್ಲ ಅವ್ರಿಗೆ ಕೊಡೋಕ್ಕೆ. ಬೇರೆಯವ್ರು ಮಾತಾಡ್ತಿದ್ದಾರೆ ಹೇಳ್ತಾರ ಅವರು. ಅವ್ರ ಬಾಯಿ ಐತಿ ಹೇಳ್ತಾರ ಅವರು. ಅವ್ರಿಗೆ ಬಾಯಿ ಐತಿ ಹೇಳ್ತಾರೆ. ಹೇಳಲೇಬೇಕು. ಇವಾಗ ಸತ್ಯ ಅದರ ಸತ್ಯನಲ್ಲಿ ಐತಲ್ಲ, ಸತ್ಯನೇ ಗೆದ್ದದ್ದು. ಹೌದಾ? ಇಲ್ಲಿ ಯಾರು ಬರಲಿ, ಎಂಥ ಲೀಡ್ರ್ ಬಂದಿರೋನು, ಅವನಿಗೆ ಎಂಥ ಅಪೋಸಿಟ್ ಮಾಡಿದಿರೋನು, ಇಲ್ಲಿ 100ಕ್ಕೆ 100 ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ ಬಿಟ್ಟಿದ್ರೆ ಯಾವುದು ಬರಲ್ಲ. ಇಲ್ಲಿ 85ರಿಂದ 88 ಸಾವಿರ ವೋಟ್ಸ್ಗಳಿದ್ದಾವೆ ಗೊತ್ತಿದೆ. ಓಕೆ, ನಿಮ್ಮಲ್ಲೇ ಆದಿಲ್ ಬಾಷಾ ಅಂತವರು ನಿಂತಿದ್ದಾರೆ, ಅವರು ಯುವಕರಿದ್ದಾರೆ. ಇದೇ ಸಮರ್ಥ ಅವರಿಗೆ ಸಾಮರ್ಥ್ಯ ಇಲ್ಲ, ಜ್ಞಾನ ಇಲ್ಲ, ನನ್ನಷ್ಟು ಸೀನಿಯರು ಅಲ್ಲ ಅವರು ಅನ್ನೋ ರೀತಿಯಾದ ಚರ್ಚೆಗಳು ಮಾತನಾಡ್ತಾರೆ. ನಿಮ್ಮಲ್ಲೇ ಭಾಳ ಜನ ಭಿನ್ನಾಭಿಪ್ರಾಯಗಳನ್ನು ಕೂಡ. ನಿಮ್ಗೆ ಫಸ್ಟ್ ಹೇಳಿದೆ ನಾನು, ಇಲ್ಲಿ ಏನಾಗಿದೆ ಅಂದರೆ 4 ಜನ ಕರ್ಕೊಂಡು ಗ್ರೂಪ್ ಮಾಡ್ಕೊಂಡ್ರೆ ಇಲ್ಲಿ ಭಾಳ ಜನ ಅಲ್ಲ, ಒಂದು 200ರಿಂದ 300 ಜನ ಅವರು ಲೀಡ್ರ್, ನಾವೇ ಲೀಡ್ರ್ ಅಂತ ತಿಳ್ಕೊಂಡು ಹೋಗಿದ್ರು. ಅಲ್ಲಿ ಅವ್ರಿಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಕೊಟ್ಟಿಲ್ಲ. ಯಾಕಂದರೆ ಅವ್ರು ಐತಲ್ಲ ಸ್ವಲ್ಪ ದುಡ್ಡಿಗೆ ಅಹಂಕಾರ ಮಾಡ್ಕೊಂಡು ಹೋದ್ರವರು. ಯಾರು ಗ್ರೂಪ್ನಲ್ಲಿ ಬಂದು ಕಾಂಗ್ರೆಸ್ ಸೋಲ್ತೈತಿ, ಅದು ಸೋಲ್ತೈತಿ, ಇಲ್ಲಿ ಸುಳ್ಳು ಇಲ್ಲ. 100ಕ್ಕೆ 100 ಕಾಂಗ್ರೆಸ್ ಬರೋದು. ಇಲ್ಲಿ ದುಡ್ಡು ಮುಖ್ಯ ಇಲ್ಲ. ಇಲ್ಲಿ ಸಮಾಜದ ಅಧ್ಯಕ್ಷರಾಗಿ ಇಲ್ಲಿ ಕೇಳ್ರಿ. ಇಲ್ಲಿ ಮತ್ತು ಸಾದಿಕ್ ಪೈಲ್ವಾನ್ರು ಐತಲ್ಲ, ಒಳ್ಳೆ ಮನುಷ್ಯ, ಒಳ್ಳೆ ಲೀಡ್ರು. 40 ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡ್ಯಾರೆ. ಮತ್ತು ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು. ಏನು ಸಾದಿಕ್ ಪೈಲ್ವಾನ್ಗೆ ಅಂತ ರೀಲ್ ಹಾಕೋದು ಮಾಡೋದು ತಪ್ಪದು. ದಯವಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಏನಂದರೆ, ಸಾದಿಕ್ ಪೈಲ್ವಾನ್ಗೆ ರೀಲ್ಸ್ ಮಾಡೋದು ತಪ್ಪು ಮಾಡ್ರಿ, ಅದು ಗಲತ್ತದು. ಸರ್ ಅವರು ಹಣ ತಗೊಂಡು ವಾಪಸ್ ಬಂದಿಲ್ಲ ಅಂತ ನೀವು ಸಾಬೀತು ಪೈರಿ ಸರ್. ನಿಮ್ಗೆ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ಸಾದಿಕ್ ಪೈಲ್ವಾನ್ 1 ರೂಪಾಯಿ ದುಡ್ಡು ತೊಗೊಂಡ್ರೆ ನಿಮಗೆ 1 ಲಕ್ಷ ರೂಪಾಯಿ ನಾನು ನಿಮ್ಮ ಮೀಡಿಯಾದಿಂದ ನಿಮ್ಮ ಮಂದೆ ಹೇಳ್ತೀನಿ, ನಿಮ್ಗೆ 1 ಲಕ್ಷ ಕೊಡ್ತೀನಿ. ಸಾಬೀತು ಪಡೋರಿಗೆ 5 ಲಕ್ಷ ಕೊಡ್ತೀನಿ. ಸಾದಿಕ್ ಪೈಲ್ವಾನ್ ಅಂದರು 1 ರೂಪಾಯಿ ತೊಗೊಂಡ್ರೆ ಯಾಕೆ ವಾಪಸ್ ಬಂದರು ಅವರು ಅಂತ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ, ಕಾಂಗ್ರೆಸ್ ಲೀಡ್ರ್ ಅಲ್ಲ, ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಈ ಬಾರಿಯನ್ನು ಸಮರ್ಥಕ್ಕೆ ಬಿಟ್ಟು ಕೊಡೋಣ. ನೆಕ್ಸ್ಟ್ 28ಕ್ಕೆ ಬರ್ತಿದ್ದೆ ಎಲೆಕ್ಷನ್ನು, ನೋಡೋಣ ಅಂತ. ಆವಾಗ ನಾವು ಫೈಟ್ ಮಾಡೋಣ, ತೊಗೊಂಡು ಬರೋಣ ಅಂತ ಆಯ್ತಲ್ಲ. ನಮ್ಮ ಸಮಾಜದ ಮುಖಂಡರು, ನಮ್ಮ ಮೌಲ್ಯವರು ಎಲ್ಲರೂ ಸೇರ್ಕೊಂಡು ಕುತ್ಕೊಂಡಕ್ಕೆ ಅವ್ರು ಸೀಟ್ ವಾಪಸ್ ತೊಗೊಂಡಾರೆ. ಆಮೇಲೆ ಎಲ್ಲ ಕಾಂಗ್ರೆಸ್ ಲೀಡ್ರು ಬಂದು ಮನೆ ಕುತ್ಕೊಂಡು ತೊಗೊಂಡಿರೋದು. ಸಾದಿಕ್ ಪೈಲ್ವಾನ್ ಯಾವ ಕಾರಣಕ್ಕೂ 1 ರೂಪಾಯಿ ತೊಗೋದೂ ಇಲ್ಲ. ದೇವರು ಅವ್ರಿಗೆ ಕೊಟ್ಟವನೇ. ಉಲ್ಟಾ ಅವ್ರು ಐತಲ್ಲ, ಹೆಚ್ಚು ಕಮ್ಮಿ ಐತಲ್ಲ, ಕೊಡೋ ಶಕ್ತಿ ಅವ್ರ ಹತ್ರ ಐತಿ. ಸಾದಿಕ್ ಪೈಲ್ವಾನ್ಗೆ ಕೊಡೋ ಶಕ್ತಿ ಐತಿ, ಇಸ್ಕನ ಶಕ್ತಿಯಿಂದಲ್ಲ, ಕೊಡೋದು ಶಕ್ತಿ ಐತೆ ಅವ್ರ ಹತ್ರ. ಬೇಕಿದ್ರೆ ಹೇಳ್ರಿ, ಎಲೆಕ್ಷನ್ಗೆ ಅವರೇ ಹಾಕ್ತಾರೆ ದುಡ್ಡು. ಪಾರ್ಟಿ ಫಂಡ್ ಅಂತ 2-3 ಲಕ್ಷ ಕೊಡ್ಬೇಕಂದ್ರೆ ಅವ್ರಿಗೆ ಕೊಡ್ತಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಪ್ರಭಾವಿ ಸ್ಪರ್ಧಾಳು ಅಂತ ಅನ್ಸಲ್ಲ ಅವರು ಪ್ರಭಾವಿಯೇ. ಅವರು ಅಷ್ಟೈತಲ್ಲ, ಈ ಬಾರಿ ಕ್ಯಾಂಡಿಡೇಟ್ ಐತಲ್ಲ, ಸ್ವಲ್ಪ BJP ಅವರು ನೋಡ್ಕೊಳ್ಬೇಕಿತ್ತು. ಅದು ಅಷ್ಟು ಇದಿಲ್ಲ ಸರ್ ಅವ್ರದ್ದು. ಅವ್ರು ತೊಗೊತಾರೆ ಹೆಚ್ಚಿಗೆ ಒಂದು 30,000 ತೊಗೋಬೋದು ಭಾಳ ಅಂದರೆ. ಸಮರ್ಥ ಈ ಬಾರಿ 1 ಲಕ್ಷ ಮೇಲೆ ತೊಗೊತಾನೆ.
ಮತ್ತು ಲೀಡ್ ಒಂದು 35,000 ತೊಗೊತಾನೆ. ಇವಾಗ ಜಸ್ಟ್ ಒಂದು 5 ನಿಮಿಷದಿಂದ ನಿಮ್ಮ ಮಾಧ್ಯಮದಿಂದ ಒಬ್ಬರು ಹೇಳಿದರು, ಅವ್ರೈತಲ್ಲ ಒಂದು ಕಡೆ ಪಕ್ಷಾಂತರದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅವರು, ಒಂದು ಕಡೆ ಇಲ್ಲ ಅವರು. ಇಲ್ಲಿ ನಾವು ಕಾಂಗ್ರೆಸ್ ಪರವಾಗಂತಲ್ಲ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅವರು. ಏನು ಸಹ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾರು ಭೇದ ಭಾವ ಇಲ್ಲ. ಇಲ್ಲಿ ಒಂಗೆ ಬಹು ಕಾಲಿನ ಐತಿ, ಮುದ್ದೆ ಬಹು ಕಾಲಿನ ಐತಿ, ಇಲ್ಲಿ ಮಟ್ಟಿ ಕಲಿ ಐತಿ, ಚಾಮರಾಜ ಪೇಟೆ ಐತಿ. ಎಲ್ಲರೂ ಇಲ್ಲಿ ಮಾಡೋರು ಯಾರು ಗೊತ್ತಾ? ಹೊರಗಿಂದ ಬಂದು ಮಾಡೋದು ಇಲ್ಲಿ ಜಗಳ, ಹೊರಗಿಂದ ಬಂದು ಜಗಳ ಮಾಡೋದಿಲ್ಲ. ನೀವು ಬೆಳಗ್ಗೆ ಬಂದು ನೋಡ್ರಿ, ಇಲ್ಲಿ ಎಲ್ಲರೂ ಜನ ಇಲ್ಲೇ ಇರ್ತಾರೆ. ಹಿಂದೂ ಮುಸ್ಲಿಮು ಎಲ್ಲರೂ ಇಲ್ಲೇ ಇರ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ಇವ್ರ ಕೆಲಸ ಇವ್ರು ಮಾಡ್ಕೊತಾರೆ. ಅಡ್ಜಸ್ಟ್ಮೆಂಟಿಗೆ ನಡೀತಿದ್ದೆ ಇಲ್ಲಿ. ಇದು ಯಾವುದು ಇದು ಪಾಲಿಟಿಕ್ಸ್ ನಡೆಯಲ್ಲ ಇಲ್ಲಿ. ಇದು 100ಕ್ಕೆ 100 ಬರೋದು ಕಾಂಗ್ರೆಸ್. ಹೇಳಿ, ಇಲ್ಲ ಲೋಕಲ್ ಇದ್ದೀರಿ, ಜನರು ಏನು ಹೇಳ್ತಾರೆ? ಎಲ್ಲೋ ಒಂದು ಕಡೆ ಕೂತಿರ್ತೀರಿ, ಕಟ್ಟೆ ಪಂಚಾಯತಿ ಮಾಡ್ತಾ ಇರ್ತೀರಿ, ಮಾತಾಡ್ತಾ ಇರ್ತೀರಿ, ಏನು ಹೇಳ್ತಾರೆ ಜನ? ಏನು ಈ ಬಾರಿ ಎಲೆಕ್ಷನ್ ಹೇಗೆ ನೋಡ್ತೀರಿ? ಈ ಸರಿ ಇಷ್ಟು ದಿವಸ ಅವರೇ ಗೆದ್ದಿದ್ದಾರೆ, ಮುಂದಿನ ಸರಿ ಚೇಂಜ್ ಮಾಡೋಕು ಅಂತ ಜನ ಓಡಾಡ್ತಾರೆ. ಹೊಸ ಬರಲಿ ನೋಡೋಣ ಅಂತ. ಅದೊಂದೇ ಕಾರಣಕ್ಕ ಅಥವಾ ಇಲ್ಲಿನ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಏನಾದರೂ ಹೇಳ್ತಾರೆ? ಸ್ಥಳೀಯ ಸಮಸ್ಯೆ ಏನಲ್ಲ, ಅದೇ ಕಾರಣ. ಎಲ್ಲ ಆಗಲ್ಲ, ಅವರೇ ಮಂತ್ಯಾನಕ್ಕೆ ಕೊಡ್ತಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲಲ್ಲ ಅಂತ ಹೇಳಿ ಒಂದು ಜನಗಳು ಅದೇ ಪ್ಲಸ್ ಆಗ್ಬೋದು ಈ ಸರಿ. ಅದೇ ಪ್ಲಸ್ ಆಗ್ಬೋದು. ಸರ್ ಹೇಳಿ, ಎಲೆಕ್ಷನ್ ಪ್ರಚಾರ ಕೂಡ ಭಾರಿ ಜೋರ ನಡೀತಾ ಇದೆ, ಜನರು ಏನು ಹೇಳ್ತಿದ್ದಾರೆ? ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಿ, ಈ ಬಾರಿ ಏನಾಗ್ಬೋದು? ಈ ಬಾರಿ 100ಕ್ಕೆ 110% ಶ್ರೀನಿವಾಸ್ ದಾಸಕರಿಯಪ್ಪನವರು 25,000 ಅಂತರದಿಂದ ಗೆಲ್ಲಿತಾರೆ. ನೋಡಿ ಅವರದ್ದೇ ಈ ನಿನ್ನೆ ಅಭಿವೃದ್ಧಿ ಮಾಡಿದರೆ ಹಿಂದೆ ಸರ್ಕಾರದ ವಾರ್ಗಳ ದುಡ್ಡಿಟ್ಕೊಂಡು CM DCM ಇಡೀ ರಾಜ್ಯ ಸರ್ಕಾರದ ಮಂತ್ರಿಗಳೆಲ್ಲ ಈ ಬಡವನ ಮೇಲೆ ಓಟ್ ಕೇಳೋಕ್ಕೆ ದುಡ್ಡು ಇಟ್ಕೊಂಡು ಬರೋದು ಬೇಕಾಗಿದ್ದಿಲ್ಲ. ನೀವು ಅಭಿವೃದ್ಧಿ ಮಾಡಿದರೆ ನಿಮ್ಮಿಂದ ಜನ ಇರ್ತಿದ್ರು. ಅಭಿವೃದ್ಧಿ ಮಾಡಿಲ್ಲ, ಒಬ್ಬ ಹಿಂದುಳಿದ ಓಟ್ ಕೊಟ್ಟು ಟಿಕೆಟ್ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಾಗೆ ದುಡ್ಡು ಇಟ್ಕೊಂಡು CM DCM ಸಚಿವ ಸಂಪುಟದರಲ್ಲ ಬಂದು ಹೋರಾಟ ಮಾಡೋದೇ ಬೇಕಾಗಿದ್ದಿಲ್ಲ. ಈಗ ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡೋದೇನೆಂದರೆ, ನೋಡಿದ್ರಿ ಆಡಳಿತ ಕಾಂಗ್ರೆಸ್ ಕಾರ್ಯಕರ್ತರದು ಎಲ್ಲರೂ ಒಂದ್ಸಲಿ ಬಡವಿಗೆ ಅವಕಾಶ ಮಾಡಿಕೊಟ್ರಿ, ಮುಂದಿನ ನಿಮ್ಗೊಳಗೆ ನಿಮ್ಮ ಮನೆ ಮಗನೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಬಯಸ್ತಾ ಇದಾರೆ ಜನ? ಅಭಿವೃದ್ಧಿನೇ ಬಯಸ್ತಾರೆ, ಬದಲಾವಣೆ ಬಯಸ್ತಾ ಇದ್ದಾರೆ, ಬದಲಾವಣೆ ಬದಲಾವಣೆ. ಮುಂದಿನ 28ರ ಚುನಾವಣೆಗೆ ಇದೇ ದಿಕ್ಸೂಚಿ. ಹಂಗಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಮಗ ಒಬ್ಬ ಅಮಾಲಿ ಮಾಡೋನು ಏನು ಅಂತನಿಗೆ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟತೆ. ಹಂಗಾಗಿ ಎಲ್ಲ ಕುಟುಂಬದಲ್ಲಿ ಸಚಿವರಿದ್ರು, ನಿಮಗೆ ಗೊತ್ತಿದೆ, ಸಂಸದರಿದ್ರು. ಸಂಸದರು ಯಾವತ್ತೂ ಕೂಡ ಬರಲೇ ಇಲ್ವಾ ನಿಮ್ಗೆ? ಇಲ್ಲ ಇಡೀ ಜಿಲ್ಲೆಗೆ ಇಲ್ಲಿ ಬಂದಿಲ್ಲ. ಇಡೀ ಜಿಲ್ಲೆಗೆ ಇಲ್ಲಿ ಬಂದಿಲ್ಲ. 10,000 ರೂಪಾಯಿ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಗುದ್ದಿ ಪೂಜೆ ಮಾಡಿಲ್ಲ. ಈಗ ಒಬ್ಬ ಹಿಂದುಳಿದಾನೆ ಟಿಕೆಟ್ ಕೊಟ್ಟಾಗ ಇಡೀ ರಾಜ್ಯ ಸರ್ಕಾರನೇ ಎಲ್ಲ ಅಧಿಕಾರಿಗಳ ಮುಖಾಂತರ ದುಡ್ಡು ತಗೊಂಡ್ಬಂದು ಪ್ರಚಾರ ಮಾಡೋದಂಥದ್ದೇನು ನೆಸಿಟಿ ಇದ್ದಿಲ್ಲ. ಹಂಗೆ 25,000 ಮತಗಳ ಅಂತರದಿಂದ ಶ್ರೀನಿವಾಸ ದಾಸಕರಿಯಪ್ಪ ಗೆದ್ದೇ ಗೆಲ್ಲಿತಾರೆ. ಸರ್ ಏನು ಹೇಳ್ತೀರಿ? ನೋಡಿ, ಬಹಳಷ್ಟು ಜನರ ಮನದ ಇಂಗಿತ ಈಗ ಬದಲಾಗ್ತಾ ಇರೋದು ಯಾವ ಕಾರಣಕ್ಕೆ? ಬರೀ ಅದೇ ಕುಟುಂಬಕ್ಕೆ ಅನ್ನೋ ಕಾರಣಕ್ಕೆ ಅಥವಾ ಬೇರೆ ಏನಾದರೂ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ? ಸರ್, ಬರೀ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರ ಇದು. ಯಾಕೆಂದರೆ ಈಗ 20 ವರ್ಷಗಳ ಕಾಲ ಕಾಂಗ್ರೆಸ್ನವರು ಆಳ್ವಿಕೆ ಮಾಡಿದ್ದಾರೆ. ಬಟ್ ದಕ್ಷಿಣ ಕ್ರೈಸ್ತರ ಮಾತ್ರ ತುಂಬ ಹೀನಾಯವಾಗಿ ಕೆಟ್ಟದಾಗಿ ಕಾಣ್ತಾ ಇದೆ. ಇವತ್ತಿನವರೆಗೂ ಸ್ವಚ್ಛತೆ ಕಂಡಿಲ್ಲ, ಅದು ನೀರಿನ ತೊಂದರೆ ಇದೆ, ರೈತರಿಗೆ ಒಂದೇನು ಒಳ್ಳೆಯದಾಗಿಲ್ಲ. ಇವತ್ತಿನವರೆಗೂ ಕಾಂಗ್ರೆಸ್ನವರು ಯಾವುದೇ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟಿಲ್ಲ. ಇದು ದಕ್ಷಿಣ ಕ್ಷೇತ್ರದ ಒಂದು ಮನದ ಮಾತು. ಆಮೇಲೆ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಕೊಟ್ಟಿರೋದು ಯಾಕೆ ಅಂದರೆ, ಈ ಕಟ್ಟಕಡೆಯ ಕೊನೆಯ ಕಾರ್ಯಕರ್ತನಿಗೂ BJP ಗುರುತಿಸಿ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದಾಸಕರಿಯಪ್ಪ ಶ್ರೀನಿವಾಸ್ ಅವರು ಗೆಲ್ಲಬೇಕು ಅಂತ ನಮ್ಮ ಕೊರಲ ಸಂದೇಶ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ನೋಡಿ, ಇಲ್ಲೂ ಕೂಡ ಇದೇ ರೀತಿಯಾಗಿ BJP ಹೇಗೆ ಪ್ರಚಾರಕ್ಕೆ ಬರುತ್ತೋ ಅದೇ ರೀತಿಯಾಗಿ ಪ್ರಚಾರ ಮತಯಾಚನೆಗೂ ಕೂಡ ಇದೇ ಕಾಂಗ್ರೆಸ್ನವರು ಬರ್ತಾರೆ. ಬಟ್ ರೆಸ್ಪಾನ್ಸ್ ಹೇಗಿದೆ ಅಂತ ಸರ್ ಡಿಫ್ರೆನ್ಸ್ ನಾನು ಕೇಳ್ತಾ? ನೀವೇ ನೋಡ್ತಾ ಇದ್ದೀರಾ ಜನಗಳನ್ನ, ತುಂಬ ಚೆನ್ನಾಗಿದೆ. ಜನಗಳು ಎಲ್ಲ ಈಗ ಅಲ್ಪಸಂಖ್ಯಾತರು ಕೂಡ ಆ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ನೋಡಿ, ಅವರಿಗೆ ಆಗ್ತಕ್ಕಂಥ ಮೋಸವನ್ನು ನೋಡಿ, ಒಂದು 500 ರೂಪಾಯಿ ಮತ್ತು ಒಂದು ಬಿರಿಯಾನಿ ಊಟಕ್ಕೆ ಅಂತೇಳಿ ಸೀಮಿತವಾಗಿದ್ದಾರೆ ಅವರು ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ. ಎಷ್ಟು ಹೀನಾಯ ಮಾತದು. ಅಲ್ಪಸಂಖ್ಯಾತರು ತಿಳಿದು ಇವತ್ತು ಮತ ಹಾಕೋದಕ್ಕೆ BJPಗೆ ಅವರಾಗೆ ಸ್ವತಃ ಬರ್ತಾ ಇದ್ದಾರೆ. ಇದು ಅಪಮಾನ ಬರೀ ಅಲ್ಪಸಂಖ್ಯಾತರಿಗಲ್ಲ, ಇವನ್ ಹಿಂದೂಗಳಿಗೂ ಕೂಡ ಇದು ಅಪಮಾನವೇ ಕೂಡ ಹೌದು. ಹಾಗಾಗಿ ಇವರು ಅಲ್ಪಸಂಖ್ಯಾತರು ಇವತ್ತು ಎಚ್ಚೆತ್ಕೊಂತಿದ್ದಾರೆ, ಅವರು ಕೂಡ ಇದಕ್ಕೆ ಮತ ಹಾಕ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅವರಿಗೂ ಒಳ್ಳೆಯದಾಗುತ್ತೆ,
ಪಕ್ಷ ಗೆದ್ದೇ ಬರುತ್ತೆ. ಶ್ರೀನಿವಾಸ್ ದಾಸ್ಕರೆಯವರು ಖಂಡಿತವಾಗ್ಲೂ ನಾವು ವಿಧಾನಸೌಧಕ್ಕೆ ಕಳಿಸ್ತೀವಿ. ಸಮರ್ ಶಾಮ್ನೂರ್ ಬಗ್ಗೆ ಏನು ಹೇಳ್ತಾರೆ ಸರ್? ಪ್ರತಿಸ್ಪರ್ಧಿ ಎಲಿಜಿಬಲ್ ಇದ್ದಾರೆ ಅಥವಾ ಎಮಿನೆಂಟ್ ಇದ್ದಾರೆ ಅಂತ ಹೇಳ್ತೀರಾ ಅಥವಾ ಏನು ಬೇಡಿತ್ತು? ಈ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಬಟ್ ಅವರ ಮೊಮ್ಮಗ ಇವರು, ಬಟ್ ಅವ್ರಿಗೇನು ಏಜ್ ಕಡಿಮೆ ಇದೆ. ಆಮೇಲೆ ಜನಗಳ ಒಳನಾಡಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಪಾಪ ಸಣ್ಣ ಏಜ್, ಅವ್ರು ಬೇರೆ ಬೇರೆ ರೀತಿಲಿ ಇನ್ನೂ ಓದು ಇನ್ನೊಂದು ಮತ್ತೊಂದು ಬೇಕು ಅವ್ರಿಗೆ. ರಾಜಕೀಯಕ್ಕೆ ಪಾಪ ತಂದೆ ತಾಯಿ ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಅದು ತುಂಬ ತಪ್ಪು ಅಂತ ನಮ್ಮ ಒಂದು ಅಭಿಪ್ರಾಯ. ಅಂದರೆ ಏನು ಸರ್, ಅದು ಮಾತೃ ವಾತ್ಸಲ್ಯ ಇದ್ದೇ ಇರುತ್ತೆ. ತಂದೆಗೂ ಕೂಡ ಮಗನ ಬೆಳೆಸಬೇಕು ಅನ್ನೋದು ಇರುತ್ತೆ. ನನ್ನ ಮಗ ಬೆಳೆದ್ರೆ ಎಲ್ಲವೂ ಕೂಡ ಸೋರ್ಸ್ ನಮ್ಮನೆಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅಥವಾ ಯಾವ ಉದ್ದೇಶಕ್ಕೆ ಅಥವಾ ಜನಸೇವೆಯ ಉದ್ದೇಶ? ಈ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಿಂತಿದೆ. ಚುನಾಯಿತ ಪ್ರತಿನಿಧಿಗಳು ಸಾಮಾನ್ಯ ವರ್ಗದಿಂದ ಹಿಡಿದು ಮೇಲುಗರ ವರ್ಗದವರೆಗೂ ಅದು ಅಧಿಕಾರ ಹಂಚಿಕೆ ಆಗಬೇಕು ಅಂತ ನಿಂತಿದೆ. ಈ ಜಿಲ್ಲೆಯನ್ನು ಒಂದು ಮಂಥನಕ್ಕೆ ಅಡ ಪರಿಸ್ಥಿತಿ ಇಲ್ಲ. ಯಾವುದೇ ಕಾರಣಕ್ಕೂ ಅಡ ಇಡಲ್ಲ ಅಧಿಕಾರವನ್ನು. ಈ ಸರಿ ಬದಲಾವಣೆ ಮಾಡೇ ಮಾಡ್ತೀವಿ. ಕಾರಣ, ಒಂದು ಮನೆಗೆ 3 ಜನ ಇರೋದು ಉಂಟಾ ಎಲ್ಲಾದರೂ? ಅಧಿಕಾರ ಪ್ರಜಾಪ್ರಭುತ್ವಕ್ಕೆ ಬೆಲೆ ಐತೆ ಇಲ್ಲಿ? BJPಯಲ್ಲೂ ಇದ್ದಾರೆ ಅನ್ನೋದೇ ಅವ್ರ ಮಾತುಗಳು. BJPಯಲ್ಲಿ ಇದ್ದಾರೆ ಅನ್ನೋದು ಮಾತಾದರೆ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ 1 ಪೀಳಿಗೆ ಇಲ್ಲ 2 ಪೀಳಿಗೆಗೆ ಮುಟ್ಕಾಗ್ತಾ ಇದೆ. ಇಲ್ಲಿ 3ನೇ ತಲೆಮಾರು 4ನೇ ತಲೆಮಾರಿಗೂ ಹೋಗ್ತಾ ಇದೆ. ಇಲ್ಲಿ ಇಡೀ ಜಿಲ್ಲೆನೇ ಅವ್ರ ಮನೆ ಸ್ವತ್ತಾಗಿದೆ. ಆಡಳಿತನೂ ಕುಸ್ತಿದೆ. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಸನ್ನು ಇಲ್ಲಿ ಗೆಲ್ಲಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ವಂಶದ ಆಡಳಿತದ ವಿರುದ್ಧವಾಗಿ ನಾವು ಮತವನ್ನು ಚಲಾಯಿಸಬೇಕು ಅಂತಂದು ಈ ಜನಗಳಲ್ಲಿ ಕೇಳ್ತಿದ್ದೀವಿ. ಈ ಪ್ರಜಾಪ್ರಭುತ್ವದ ಆಶಯವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿದ್ದೀವಿ. ನಾವು ಮುಂದುವರೆದ ಜನಾಂಗದವರು ಆದರೂ ಒಂದು ಅಧಿಕಾರ ಅನ್ನೋದು ಒಂದು ಮನೆಯ ಸ್ವತ್ತಾಗಬಾರ್ದು. ಪ್ರಜಾಪ್ರಭುತ್ವದ ಆಶಯದಂತೆ ಪ್ರತಿಯೊಬ್ಬ ಸಾಮಾನ್ಯ ವರ್ಗಕ್ಕೂ ತಲುಪಬೇಕಿದೆ. ಹಿಂದುಳಿದ ವರ್ಗದ ಒಬ್ಬ ನಾಯಕ ಯಾರು ಸಾಮಾನ್ಯ ಅಮಾಲಿ ಮಾಡುವಂಥ ಒಬ್ಬ ಮಗನ ಆಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಈ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಈ ಆಶಯದಂತೆ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಂದುವರೆದ ಜನಾಂಗದವರು ಆಗಿ ನಾವು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಅಹಿಂದ ಅಂತಂದು ಮಾತಾಡ್ತಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅಹಿಂದ ಅಲ್ಲದು, ಶ್ರೀಮಂತರ ವರ್ಗವಾಗ್ತಾ ಇದೆ ಅದು ಕಾಂಗ್ರೆಸ್. ಹಾಗಾಗಿ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆಯನ್ನು ಈ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದೆ. ವಿಶ್ವ ನಾಯಕ ನರೇಂದ್ರ ಮೋದಿ ಅವರು, ಗೃಹ ಸಚಿವರು ಅಮಿತ್ ಶಾ ಅವರು ಈ ದೇಶವನ್ನು ಪ್ರಗತಿದತ್ತ ವಿಶ್ವ ನಾಯಕತ್ವದಲ್ಲಿ ನಡೆಸ್ತಾ ಇದ್ದಾರೆ ಅಂತಂದೇಳಿ ನಾವೆಲ್ಲರೂ ನಂಬಿ ಅವರ ಅಣತಿಯಂತೆ ನಾವು ಕೆಲಸ ಮಾಡ್ತಿದ್ದೇವೆ. ಇಷ್ಟೇಳಿ ನಾವು ಪ್ರತಿಯೊಬ್ಬರಿಗೂ ನಾವು ಹೇಳೋದಿಷ್ಟೇ, ಈ ದುರಾಡಳಿತವನ್ನು, ಕಾಂಗ್ರೆಸ್ ದುರಾಡಳಿತವನ್ನು ಕೊನೆಗಳಿಸಿ ಒಂದು ಮನೆಯ ಅಧಿಕಾರವನ್ನು ಮೊಟಕುಗೊಳಿಸಿ ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಗೆಲ್ಲಿಸಬೇಕು ಅಂತ ನಾವು ಎಲ್ಲ ಮತದಾರರಲ್ಲೂ ಭಾರತೀಯ ಜನತಾ ಪಾರ್ಟಿಗೆ ಮತ ಚಲಾಯಿಸುವ ಮೂಲಕ, ಅದು ಹಕ್ಕದು, ಅದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂಥ ಹಕ್ಕಲ್ಲದು, ಅದು ಮತ ಚಲಾಯಿಸುವ ಪ್ರತಿಯೊಬ್ಬನ ಹಕ್ಕು. ದುಡ್ಡಿಗೆ ಮಾನ್ಯತೆ ಕೊಡೋದಾಗಿ, ಸಿರಿ ಸಂಪತ್ತಿಗೆ ಮಾನ್ಯತೆ ಕೊಡೋದಾಗಿ ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿ ದಾಸ್ಕರಿಯಪ್ಪ ಶ್ರೀನಿವಾಸ್ ಅವರನ್ನು ಅತ್ಯಧಿಕ 25-30 ಸಾವಿರ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ವಾಹಿನಿಯ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಮಾಡ್ತಿದ್ದೇವೆ. ಪ್ರತಿ ಬಾರಿ ಗೆದ್ದಾಗಲೂ ಕೂಡ ಇದೇ ಸಿರಿ ಸಂಪತ್ತು ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಸರಿ ಜನ ಬದಲಾವಣೆ ಕಾಣ್ತಿದ್ದಾರೆ, ಬದಲಾವಣೆ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಅವಕಾಶ ಈಗ ಸಿಕ್ಕಿದೆ. ಈ ಅವಕಾಶವನ್ನು ಪ್ರತಿಯೊಬ್ಬ ಹಿಂದುಳಿದ ಸಮಾಜದ ಪ್ರತಿಯೊಬ್ಬರು ಇದನ್ನು ಮನಗಂಡು ಎಲ್ಲರೂ ಇದನ್ನು ಒಮ್ಮತದಿಂದ ಹಿಂದುಳಿದವರು, ಮುಂದುವರೆದವರು ಎಲ್ಲರೂ ಆ ಮನೆಯ ಮಂಥನದ ವಂಶಾಡಳಿತವನ್ನು ಕೊನೆಗಳಿಸ್ಬೇಕು ಅಂತ ಎಲ್ಲರಲ್ಲೂ ನಾವು ಕೇಳ್ಕೊತ ಇದ್ದೀವಿ. ಇಷ್ಟೇಳಿ ನಮ್ಮ ಹೆಸರು ಕರಿಬಸಪ್ಪ ಅಂತಂದೇಳಿ ತುರ್ಚಘಟ್ಟ, ಸ್ವಯಂ ಸೇವಕರು, ಭಾರತೀಯ ಜನತಾ ಪಾರ್ಟಿ. ದಯವಿಟ್ಟು ಎಲ್ಲರೂ ನಾವು ಮುಂದುವರೆದರಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಒಂದು ಮನೆಯ ಸ್ವತ್ತಾಗಬಾರ್ದು. ಇದು ಸಾಮಾನ್ಯ ವರ್ಗದ ಸಾಮಾನ್ಯ ವರ್ಗಕ್ಕೆ ಅಧಿಕಾರ ಸಿಗಬೇಕು ಅಂತ ನಮ್ಮ ಆಶಯ. ಈ ಸರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಸರಿ BJP ಬಹುಮತದಿಂದ ಆರಿಸಿ ತರ್ತೀವಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಕಾಂಗ್ರೆಸ್ಸಿಂದ ಮನನೊಂದು ನಾನು ಫಸ್ಟ್ ಕಾಂಗ್ರೆಸ್ನಲ್ಲಿದ್ದೆ. ಅದರ ಆಡಳಿತಗಳನ್ನು ನೋಡಿ ಸಾಕೆ ಬೇಸರಗೊಂಡು ಇದನ್ನು ಬದಲಾವಣೆ ಮಾಡಬೇಕಾಗಿ ನಾನು BJPಗೆ ಬಂದಿದ್ದೀನಿ ಸರ್. ಸರ್, ನೋವು ಅಂದರೆ ಏನು? ಅವರ ಆಡಳಿತಗಳು ನಂಗೆ ಯಾಕೋ ಈಗಿನ ಯುವಕರಿಗೆ ಇಷ್ಟ ಆಗ್ತಾ ಇಲ್ಲ. ಅವರು ಬರೀ ಎಲ್ಲರೂ ಮನೆಗೆ ಮಕ್ಕಳಿಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂತ ಅವರಿಗೆ ಸೀಟ್ ಕೊಟ್ಕೊಂತ ಹೋದರೆ, ಈ BJP ಅವರು ಪ್ರತಿಯೊಬ್ಬರು ಕಾರ್ಯಕರ್ತರುಗಳನ್ನು ಗುರುತಿಸಿ ಸೀಟನ್ನು ಆಗಲಿ ಇನ್ನೊಂದಾಗಲಿ ಕೊಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಹಂಗೆ ಮಾಡಲ್ಲ, ಎಲ್ಲ ಅವರೇ ಬರೀ ಯಜಮಾನ್ರುಗಳಿಗೆ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಯಾರು ಬಡಬಗ್ರು ಮನೆ ಮಕ್ಳಿಗೆ ಹೋದರೆ ಅವ್ರ ಕಾಂಗ್ರೆಸ್ ಲೀಡರ್ಗಳನ್ನೇ ಕರ್ಕೊಂಡು ಒಳಗಡೆ ಹೋಗ್ಬೇಕು. ಆದ್ರೆ BJP ಹಂಗಲ್ಲ, ಪ್ರತಿಯೊಬ್ಬರನ್ನು ಒಳಗೆ ಸ್ವೀಕಾರ ಮಾಡ್ತಾ ಇದ್ದಾರೆ.
ಕಾರ್ಯಕರ್ತರಿಗೂ ಬರ್ರಿ ಕೂತ್ಕೊಳ್ರಿ ಮಾತಾಡ್ರಿ ಅಂತಾರೆ. ಇಲ್ಲಿ ಕೂಡ ತುರ್ಚಕಟ್ಟ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಲೀಡರ್ಗಳು ಪ್ರತಿಯೊಬ್ಬರು ಸಣ್ಣ ವ್ಯಕ್ತಿ ಕೂಡ ಕರೆಸಿ ಮಗಳು ನಿಲ್ಲಿಸಿ ಪ್ರಾಮುಖ್ಯತೆ ಒಂದು ಕೂತ್ಕೊಳ್ರಪ್ಪ ಹೋಗ್ರಪ್ಪ ಬರ್ರಿಯಪ್ಪ ಅಂತ ಒಂದು ಗೌರವವನ್ನು ಕೊಡ್ತಿದ್ದಾರೆ. ಬಟ್ ಕಾಂಗ್ರೆಸ್ ಹಂಗೆ ಯಾರು ಮಾಡ್ತಾ ಇಲ್ಲ. ಇದು ನನ್ನ ಪ್ರತಿಯೊಂದು ಬದ್ಲಿಂದ ನೋಡಿ ನೋಡಿ ಸಾಕಾಗಿ ನಮ್ಮ ಅಪ್ಪನ ಕಾಲದಿಂದನೂ ಬೇಸರಗೊಂಡು ನಾನು ಬಿಜೆಪಿಗೆ ಬಂದೀನಿ ಸರ್. ಇದು ನಾನು ಹೇಳಿ ಇಷ್ಟೊಂದು